ಹಲೋ ನಮಸ್ತೆ, ನಾನು ನಿಮ್ಮ ಲತಿಕಾ. ಇವತ್ತು ನಾನು ಹೇಳ್ಕೊಡೋ ರೆಸಿಪಿ ಏನಂದರೆ ಕಡಲೆ ಬೀಜದಲ್ಲಿ ಮಾಡುವ ಸ್ವೀಟ್. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಮೊದಲಿಗೆ ಕಡಲೆ ಬೀಜ, 1 ಕಪ್ ಕಡಲೆ ಬೀಜ, 1 ಕಪ್ ಬೆಲ್ಲ. ನೆಕ್ಸ್ಟು ಸ್ಟವನ್ನು ಆನ್ ಮಾಡಿ ಒಂದು ಚಿಕ್ಕದೊಂದು ಪಾತ್ರೆ ಇಟ್ಟು ಅದಕ್ಕೆ 1 ಕಪ್ ಕಡಲೆ ಬೀಜವನ್ನು ಹಾಕಿ ಪಾತ್ರೆಯಲ್ಲಿ ಹಾಕಿ ಅದು ಕೆಂಪು ಉರಿ ಬರುವ ತನಕ ಕಡಲೆ ಬೀಜವನ್ನು ಹುರಿಯಬೇಕು. ಹೇಗೆಂದರೆ ಈ ಥರ ಮಾಡಿದ್ರೆ ಕಡಲೆ ಬೀಜದ ಸಿಪ್ಪೆ ಈ ಥರ ಶೇಂಗಾ ಬೀಜನ ಹುರ್ಕೋಬೇಕು. ಈ ಥರ ಹುರಿದಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ತಟ್ಟೆಗೆ ಹಾಕ್ಕೋಬೇಕು. ಅದು ಹಾರ ತನಕ ನಾವು ಬೆಲ್ಲ ಕರಗಕ್ಕೆ ಹಾಕ್ಬಿಡ್ಬೇಕು. ಒಂದು ಪಾತ್ರೆ ಇಟ್ಟು ಅದರಲ್ಲಿ ಬೆಲ್ಲನ ಹಾಕಬೇಕು. ಅದರೊಳಗೆ ಅದಕ್ಕೆ 1 ಚಿಕ್ಕ ಲೋಟದಷ್ಟು ನೀರನ್ನು ಹಾಕಬೇಕು. ಅದು ನೀಟಾಗಿ ಕರಗೋದಕ್ಕೆ ಬಿಡಬೇಕು. ಅದು ಕರಗೋ ಅಷ್ಟರೊಳಗಡೆ ಕಡಲೆ ಬೀಜನ ನೀಟಾಗಿ ಸಿಪ್ಪೆ ಬಿಡಿಸ್ಕೋಬೇಕು. ಈ ಥರ ಸಿಪ್ಪೆಗಳನ್ನ ನೀಟಾಗಿ ಸ್ಮೂತಿಯಾಗಿ ಸಿಪ್ಪೆ ಬಿಡಿಸ್ಕೋಬೇಕು. ಈ ಥರ ಸಿಪ್ಪೆ ಬರುತ್ತೆ, ಸಿಪ್ಪೆ ಬಿಡಿಸ್ಬೇಕು. ಬೆಲ್ಲದ ಪಾಡ ಕರಗ್ತಾ ಇರುತ್ತೆ. ಸಿಪ್ಪೆ ಎಲ್ಲ ತೆಗೆದ್ರೆ ಹೀಗಾಗುತ್ತೆ. ಕಡಲೆ ಬೀಜ ಸಿಪ್ಪೆ ತೆಗೆದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ಪುಡಿ ಮಾಡಿ. ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ಪುಡಿ ಮಾಡ್ಕೋಬೇಕು. ಒಂದು ತಟ್ಟೆಗೆ 1 ಸ್ಪೂನ್ ತುಪ್ಪ ಹಾಕಿ ಪ್ಲೇಟ್ ತುಂಬ ಹರಡಬೇಕು. ಈ ರೀತಿ ತುಪ್ಪನ ತಟ್ಟೆ ತುಂಬ ಹಚ್ಚಬೇಕು. ಅದಾದಮೇಲೆ ನಾವು ಬೆಲ್ಲ ಕರಗೋದಕ್ಕೆ ಇಟ್ಟಿರ್ತೀವಿ. ಆ ಬೆಲ್ಲದ ಪಾಕ ಈ ಥರ ಗಟ್ಟಿ ಬಂದಿದ್ರೆ, ಈ ಥರ ಬಂದಿರುವ ಬೆಲ್ಲದ ಪಾಕದ ಒಳಗಡೆ ಶೇಂಗಾ ಬೀಜನ ಹಾಕ್ಕೋಬೇಕು. ಈ ಥರ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರೊಳಗೆ 2 ಸ್ಪೂನ್ ತುಪ್ಪ ಹಾಕಬೇಕು. ನಮ್ಮ ಮನೇಲಿ ಜಾಸ್ತಿ ನಂದಿನಿ ತುಪ್ಪನ ಯೂಸ್ ಮಾಡೋದು, ಇಲ್ಲಾಂದರೆ ಹೋಮ್ಮೇಡ್ ತುಪ್ಪ, ನಾವೇ ಹೋಮ್ಮೇಡ್ ತುಪ್ಪ ಮಾಡ್ಕೊಳ್ತೀವಿ. ಈ ಥರ ಗಟ್ಟಿ ಆದಮೇಲೆ ಇದನ್ನು ತಟ್ಟೆಗೆ ಹಾಕ್ಕೋಬೇಕು. ತಟ್ಟೆಗೆ ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ತಕ್ಕೋಬೋದು. ಈ ರೀತಿ ಒಂದು ತಟ್ಟೆಗೆ ಕಡಲೆ ಬೀಜದ ಬರ್ಫಿನ ಹಾಕೊಳ್ಳೋದು. ಸ್ವಲ್ಪ ಬಿಸಿ ಆರಿದ್ಮೇಲೆ, ಬೆಚ್ಚಗಾದ್ಮೇಲೆ ನೋಡಿ ಈ ರೀತಿ ಚಾಕು ತೊಗೊಂಡು ಚಾಕಲ್ಲಿ ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳೋದು. ಬಿಸಿ ಅಲ್ಲ, ಅದಕ್ಕೆ ಇವಾಗ ಬಿಸಿಲೇ ಕಟ್ ಮಾಡಿದ್ರೆ ಆಮೇಲೆ ಶೇಪಾಗಿ ಹಾರನ್ನು ಕಟ್ ಮಾಡ್ಕೋಬೋದು ಅಂತ. ಈ ರೀತಿ ಬಾಕ್ಸ್ ಶೇಪಲ್ಲಿ ಫುಲ್ಲೆಲ್ಲ ಕಟ್ ಮಾಡ್ಕೋಬೇಕು. ಈ ರೀತಿ ಚಿಕ್ಕದಾಗಿ ಬಾಕ್ಸ್ ಶೇಪನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಆದಮೇಲೆ ಸುಲಭವಾಗಿ ಈ ರೀತಿ ಬರುತ್ತೆ. ಆರಾಮಾಗಿ ಮುರ್ಕೋಬೋದು. ಮುರಿದ್ರೆ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ. ಸಾಫ್ಟಾಗಿರುತ್ತೆ. ರಫಾಗಿ ಬೇಕು ಅಂದರೆ ರಫಾಗಿ ಮಾಡ್ಬೋದು, ಸ್ಮೂತಾಗಿ ಬೇಕು ಸ್ಮೂತಾಗೂ ಮಾಡ್ಬೋದು.